ಅಡಿಯೋಸ್ ಅಮಿಗೋ ಸೂರಜ್ ವೆಂಜರಮೋಡು ಅಂಡ್ ಆಸಿಫ್ ಅಲಿ ಮೇನ್ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರೋ ಈ ಮೂವಿನ ಕನ್ನಡದಲ್ಲೂ ಡಬ್ ಮಾಡಿ ಬಿಟ್ಟಿದ್ದಾರೆ. ಸೊ ಈ ಕಾಮಿಡಿ ಜಾನರ್ ಸಿನಿಮಾ ಹೇಗಿದೆ ಅಂತ ತಿಳ್ಕೊಳಕ್ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇನ್ನು ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಸತ್ಪ್ರಿಯನ್ ತುಂಬಾ ಕಷ್ಟದಲ್ಲಿರ್ತಾನೆ. ಅವನಿಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇರುತ್ತೆ. ಅವಾಗ ಅವ್ನ ಫ್ರೆಂಡ್ ಬಸ್ ಸ್ಟಾಪ್ಗೆ ಬಾ, ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ. ಸೊ ಸತ್ಪ್ರಿಯನ್ ಬಸ್ ಸ್ಟಾಪ್ಗೆ ಬಂದಾಗ ಅವನಿಗೊಬ್ಬ ಸ್ಟ್ರೇಂಜರ್ ಪರಿಚಯ ಆಗ್ತಾನೆ. ಸೊ ಆ ಸ್ಟ್ರೇಂಜರ್ ಯಾರು, ಎಲ್ಲಿಂದ ಬಂದ, ಸತ್ಪ್ರಿಯನ್ಗೆ ದುಡ್ಡಿನ ಅವಶ್ಯಕತೆ ಯಾಕೆ ಬಂತು, ಅಂಡ್ ಮುಂದೆ ಇವರಿಬ್ರು ಜರ್ನಿ ಹೇಗಿರುತ್ತೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಈ ಪ್ಲಾಟ್ ತುಂಬಾ ಸಿಂಪಲ್, ದೊಡ್ಡ ಕಂಟೆಂಟ್ ಏನಿಲ್ಲ ಈ ಮೂವಿಲಿ. ಬರೀ ಇಬ್ರು ಫ್ರೆಂಡ್ಸ್ ಅವ್ರ ಲೈಫಲ್ಲಿ ನಡೆಯೋ ಇನ್ಸಿಡೆಂಟ್ಸ್ನ ಕಾಮಿಡಿ ಮೂಲಕ ತೆಗೆದಿದ್ದಾರೆ. ಸೊ ಈ ಸಿನಿಮಾದಲ್ಲಿ ತುಂಬಾ ಕಾಮಿಡಿ ಇರುತ್ತೆ ಅಂತ ನೋಡಿದ್ರೆ ಡಿಸಪಾಯಿಂಟ್ ಆಗ್ತೀರಾ, ಯಾಕಂದ್ರೆ ಕೆಲವೊಂದು ಕಡೆ ಮಾತ್ರ ಆ ಫನ್ ಜನರೇಟ್ ಆಗಿದ್ದು ವರ್ಕ್ ಆಯ್ತು. ಇನ್ನು ರೆಸ್ಟ್ ಆಫ್ ದಿ ಮೂವಿ ಆ ಕಾಮಿಡಿ ಅಷ್ಟಕ್ಕಷ್ಟೇ. ಇದ್ರ ಜೊತೆಗೆ ರನ್ ಟೈಮ್ ಕೂಡ ಜಾಸ್ತಿ ಇರೋದ್ರಿಂದ ತುಂಬಾ ಸ್ಟ್ರೆಚ್ ಮಾಡಿದ್ದಾರೆ. ಇದರಿಂದ ಬೋರ್ ಆಗುತ್ತೆ ಮೂವಿ ನೋಡ್ಬೇಕಾದ್ರೆ. ಇನ್ನು ನರೇಶನ್ ಕೂಡ ತುಂಬಾ ಸಿಂಪಲ್ ಆಗಿತ್ತು. ಏನೋ ಫಸ್ಟ್ ಹಾಫ್ ಡೀಸೆಂಟ್ ಆಗಿತ್ತು, ಬಟ್ ಸೆಕೆಂಡ್ ಹಾಫ್ ಮಾತ್ರ ಫುಲ್ ಡ್ರ್ಯಾಗ್ ಮಾಡಿದ್ದಾರೆ. ಅಂಡ್ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿದ್ದಾರೆ, ಬಟ್ ಅದು ವರ್ಕ್ ಆಗಲಿಲ್ಲ. ಇದ್ರ ಜೊತೆಗೆ ಸಾಂಗ್ಸ್ ಬೇರೆ ಕೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ. ರಿವ್ಯೂ ಮಾಡೋಕ್ಕೋಸ್ಕರ ಆ ಸಾಂಗ್ಸ್ ಎಲ್ಲ ಕೇಳಿದೆ. ಅನ್ನೆಸೆಸರಿ ಈ ಮೂವಿಲಿ, ಸುಮ್ಮನೆ ಹಾಕ್ಬೇಕು ಅಂತ ಹಾಕಿದ್ದಾರೆ. ಇನ್ನು ಈ ಸಿನಿಮಾದ ಪಾಸಿಟಿವ್ಸ್, ಲೀಡ್ ಆಕ್ಟರ್ಸ್ಗಳ ಮಧ್ಯೆ ಇರೋ ಕೆಮಿಸ್ಟ್ರಿ ಅಂಡ್ ಅವರ ಪರ್ಫಾರ್ಮೆನ್ಸ್ ಈ ಮೂವಿಗೆ ಮೇಜರ್ ಹೈಲೈಟ್ ಆಯಿತು. ಇನ್ನು ಫ್ರೆಂಡ್ಶಿಪ್ ಅಂಡ್ ಲೈಫ್ ಬಗ್ಗೆ ಒಳ್ಳೆ ಮೆಸೇಜ್ ಹೇಳಿದ್ದಾರೆ, ಬಟ್ ಅದನ್ನ ಎಂಗೇಜಿಂಗ್ ಆಗಿ ಹೇಳೋದ್ರಲ್ಲಿ ಫೇಲ್ ಆದ್ರು. ನೆಕ್ಸ್ಟ್ ಹ್ಯೂಮರ್ ಅಲ್ಲಲ್ಲಿ ಡೀಸೆಂಟ್ ಆಗಿ ವರ್ಕ್ ಆಯಿತು, ಜೊತೆಗೆ ಎಮೋಷನಲ್ ಕಂಟೆಂಟ್ ಕೂಡ ಚೆನ್ನಾಗಿತ್ತು. ಇನ್ನು ಈ ಸಿನಿಮಾದ ನೆಗೆಟಿವ್ಸ್, ಥ್ರೂ ಔಟ್ ದ ಮೂವಿ ಪ್ರಿಡಿಕ್ಟಬಲ್ ಆಗಿರುತ್ತೆ. ಯಾವುದೇ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ಗಳು ನೋಡಕ್ ಸಿಗಲ್ಲ. ಇದ್ರ ಜೊತೆಗೆ ಸ್ಲೋ ಪೇಸಿಂಗ್, ಎಸ್ಪೆಷಲಿ ಸೆಕೆಂಡ್ ಹಾಫ್ ನಿದ್ದೆ ಬರ್ಸುತ್ತೆ. ಇವರು ಈ ಸೆಕೆಂಡ್ ಹಾಫ್ ಅಲ್ಲಿ ಒಂದು 30 ಮಿನಿಟ್ಸ್ ಕಟ್ ಮಾಡಬೇಕಿತ್ತು. ಸುಮ್ಮನೆ ರನ್ ಟೈಮ್ ಜಾಸ್ತಿ ಮಾಡೋಕ್ಕೋಸ್ಕರ ಅನ್ವಾಂಟೆಡ್ ಸೀನ್ಸ್ಗಳನ್ನ ಹಾಕಿದ್ದಾರೆ. ಇನ್ನು ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ, ಸೂರಜ್ ವೆಂಜರಮೋಡು ಅಂಡ್ ಆಸಿಫ್ ಅಲಿ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಇನ್ನು ಶೈನ್ ಟಾಮ್ ಲಾಸ್ಟ್ ಅಲ್ಲಿ ಲಿಮಿಟೆಡ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಂಡ್ರು, ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಇನ್ನು ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ, ವಿಜುವಲ್ಸ್, ಸಿನಿಮಾಟೋಗ್ರಫಿ ಚೆನ್ನಾಗಿತ್ತು, ಅದರಲ್ಲೂ ಟ್ರಾವೆಲ್ ಸೀಕ್ವೆನ್ಸಸ್ ಅಲ್ಲಿ. ಇನ್ನು ಎಡಿಟಿಂಗ್, ಈ ಸಿನಿಮಾದ ರನ್ ಟೈಮ್ 2 hours 36 minutes ಇದೆ. ಇದರಲ್ಲಿ ಅನ್ವಾಂಟೆಡ್ ಸೀನ್ಸ್ಗಳನ್ನ ಕಟ್ ಮಾಡಿ ಎಡಿಟ್ ಮಾಡಿ ಒಂದು 1 hour 40 minutes ಮಾಡಿದಿದ್ರೆ ಒಂದೊಳ್ಳೆ ಡೀಸೆಂಟ್ ವಾಚ್ ಆಗ್ತಿತ್ತು. ಇನ್ನು ಸಾಂಗ್ಸ್ ಚೆನ್ನಾಗಿರ್ಲಿಲ್ಲ, ಬಟ್ BGM ಚೆನ್ನಾಗಿತ್ತು. ಸೊ ಓವರ್ ಆಲ್ ಬಿಲೋ ಅವರೇಜ್ ಸಿನಿಮಾ ಇದು. ಈಗ ಟೈಮ್ ಪಾಸ್ ಆಗ್ತಿಲ್ಲ, ಯಾವುದೋ ಒಂದು ಮೂವಿ ಟ್ರೈ ಮಾಡೋಣ ಅಂತ ಅನ್ಕೊಳ್ಳೋರು ಈ ಸಿನಿಮಾನ ನೋಡ್ಬೋದು. ಬಟ್ ಒಳ್ಳೆ ಟೈಟ್ ಸ್ಕ್ರೀನ್ ಪ್ಲೇ, ಸಸ್ಪೆನ್ಸ್, ಎಂಗೇಜಿಂಗ್ ಸ್ಟೋರಿ ಟೆಲ್ಲಿಂಗ್ ಆಗಿರಬೇಕು ಅನ್ಕೊಳ್ಳೋರು ಈ ಮೂವಿನ ಟಚ್ ಮಾಡಬೇಡಿ. ಇನ್ನು ಇದರಲ್ಲಿ ಯಾವುದೇ ಅಡಲ್ಟ್ ಕಂಟೆಂಟ್ ಇರಲ್ಲ, ಫುಲ್ ನೀಟ್ ಆ್ಯಂಡ್ ಕ್ಲೀನ್, ಫ್ಯಾಮಿಲಿ ಜೊತೆಲೂ ನೋಡ್ಬೋದು. ಆ್ಯಂಡ್ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 4. ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ನೋಡಿದರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಈ ಸಿನಿಮಾ ನಿಮಗೆ ನೆಟ್ಫ್ಲಿಕ್ಸ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಸೊ ಈ ರಿವ್ಯೂ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.